10ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಮೆಡಲ್ ಮಾಡಿದ್ನಲ್ಲ, ಬ್ರಾನ್ಸ್ ಮೆಡಲ್. ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಜಾವೆಲಿನ್ ಥ್ರೋದಲ್ಲಿ ಇಂಡಿಯಾದ ಫಸ್ಟ್ ಮೆಡಲ್ ಅದು. ಸೊ ನನಗೆ ಆ ಮೆಡಲ್ ಆದ್ಮೇಲೆ ಗೊತ್ತಾಯ್ತು ನೀವೇ ಫಸ್ಟ್ ಅಂತ ಹೇಳಿ. ಶೋಲ್ಡರ್ ಸರ್ಜರಿ ಮಾಡಿಸ್ಕೊಂಡೆ. ಯಾಕೆ ಮಾಡಿಸ್ಕೊಂಡೆ ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡ್ಬೇಕು ಅನ್ನೋದು. ಬಟ್ ಆದ್ರೆ ಅದು ಉಲ್ಟಾ ಆಗೋಯ್ತು. ರೀತಿಯ ಏಕಲವ್ಯ ಪ್ರಾಕ್ಟೀಸ್ ಮಾಡಿದ್ನಲ್ಲ, ಅದೇ ರೀತಿ ನಾನು ಬೆಟ್ಟದ ಮೇಲೆ ಹೋಗಿ ಜಾವೆಲಿನ್ ತಗೊಂಡು ಏನೂ ಗೊತ್ತೇ ಇಲ್ಲ, ಬಟ್ ದೂರ ಹೋಗ್ಬೇಕಷ್ಟೇ. 10th ನಂತರ ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಶಿರ್ಸಿಯಲ್ಲಿ ಕೆಲವೊಂದು ಬೇಕರಿಯಲ್ಲೂ ಸಹ ಕೆಲಸ ಮಾಡಿದೆ. 500 ರೂಪಾಯಿ ನನಗೆ ಸ್ಯಾಲ್ರಿಗೆ, 500 ರೂಪಾಯಿ ಸ್ಯಾಲ್ರಿಗೆ ಬೇಕರಿಯಲ್ಲಿ ಕೆಲಸ. ಆದ್ರೆ ನಾನು ಕಂಠೀರವ ಸ್ಟೇಡಿಯಂ ಮೇಲೆ ಫಸ್ಟ್ ಮೆಡಲು ನಂದು ಅಲ್ಲಿಯ. ಆ ಲಾಸ್ಟ್ ಮೆಡಲ್ ಸಹ 2011 ಅಲ್ಲಿ ಅದೇ ಕಂಠೀರವ ಸ್ಟೇಡಿಯಂ. ಅಂದ್ರೆ ನಮ್ಮ ಜನ್ಮಭೂಮಿ, ನಮ್ಮ ಕನ್ನಡ ನಾಡಿನಲ್ಲೇ ನಾನು ಫಸ್ಟ್ ಅಂಡ್ ಮತ್ತೆ ಲಾಸ್ಟ್ ಅನ್ನ ಫಿನಿಶಿಂಗ್ ಮಾಡಿದ್ದೀನಿ, ಲಾಸ್ಟ್ ಮೆಡಲ್. ಈ ರೀತಿ ಅದರಲ್ಲಿ ನಾವು ಯಾವುದೇ ರೀತಿ ಈ ರೀತಿ ಇರೋದಿಲ್ಲ. ಬಟ್ ಆದ್ರೆ ಆ ಕಾಂಪಿಟೇಷನ್ ಇಳಿದಾಗ ಮಾತ್ರ ನಾವು ಇಂಡಿಯಾ ಮತ್ತೆ ಪಾಕಿಸ್ತಾನ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಈಗೊಂದು ನಮ್ಮ ಮಲೆನಾಡು ಮೀಡಿಯಾಕ್ಕೆ ಒಂದು ಸುದಿನ ಅಂತ ಯಾಕಂದ್ರೆ ಒಂದು ಸಾಧಕರು, ನಮ್ಮ ದೇಶವೊಂದು ಕೊಂಡಾಡುವಂತ ಒಂದು ಸಾಧಕರ ಸಂದರ್ಶನ ಮಾಡುವಂತ ಸಂದರ್ಭ. ಹೌದು, ಒಂದು ಕಾಮನ್ವೆಲ್ತ್ ಅಲ್ಲಿ ನಮ್ಗೆ ದೇಶಕ್ಕೆ ಒಂದು ಮೊದಲ ಬಾರಿ ಒಂದು ಮೆಡಲ್ ತಂದು ಕೊಟ್ಟಂತಹ ಕಾಶಿನಾಥ್ ಸರ್ ನಮ್ಗೆ ಇವತ್ತು ಅವ್ರು ಎಷ್ಟು ಬಿಸಿ ಶೆಡ್ಯೂಲ್ ಸಹಿತ ನಮ್ಗೊಂದು ಸಂದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದಾರೆ. ಅವ್ರು ಹೇಗೆ ಒಂದು ಅಚೀವ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಒಂದು ಬಾಲ್ಯದ ದಿನಗಳಿಂದ ಅವರ ಜೀವನ ಹೇಗಿತ್ತು, ಇಲ್ಲಿವರೆಗೂ ಅವರು ಒಂದು ಕೋಚ್ ಆಗಿಯೂ ಸಹಿತ ಒಂದು ಜೀವನ ನಡ್ಸ್ಕೊಂಡು ಹೋಗ್ತಿದ್ದಾರೆ, ಅವೆಲ್ಲದ್ರ ಬಗ್ಗೆ ಅವರ ಒಂದು ಕಿರುಪರಿಚಯ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರು. ನಮಸ್ಕಾರ ಸರ್, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ. ನಮಸ್ಕಾರ. ಈಗ ನೀವು ಆಲ್ರೆಡಿ ಒಂದು ಹೆಸರುವಾಸಿ ಆದಂತ ನಿಮ್ಮನ್ನು ಪರಿಚಯ ಮಾಡ್ಕೊಡೋದು ನಾವು ಹೇಳೋದಕ್ಕೆ ಆಗಲ್ಲ. ಆಕ್ಚುಲಿ ನೀವು ಆಲ್ರೆಡಿ ಒಂದು ದೇಶ ವಿದೇಶಗಳಲ್ಲಿ ನೀವು ಆಲ್ರೆಡಿ ಹೆಸರು ಮಾಡಿದ್ದೀರಾ. ಆದ್ರೆ ನೀವು ಒಂದು ಹುಟ್ಟು ಎಲ್ಲಿ ಬೆಳೆದಿರ್ತೀರಾ, ನಿಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ವೀಕ್ಷಕರು ಹೇಳ್ಬೋದು ಸರ್? ತಮ್ಮ ವೀಕ್ಷಣೆ ಮಾಡುವಂಥ ತಮ್ಮೆಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಒಂದು ಬೆಂಗ್ಳೆ, ನಮ್ಮ ಶಿರ್ಸಿ ಭಾಗದ ಬೆಂಗ್ಳೆ ಗ್ರಾಮದಲ್ಲಿ ಹುಟ್ಟಿ, ಅಲ್ಲಿ ಗ್ರಾಮೀಣ ಭಾಗ, ನಮ್ಮ ಊರಿಗಂತೂ ದಿನಕ್ಕೆ 2 ಬಸ್ ಬರ್ತಾಯಿತ್ತು. ಸೊ ನಾವು ಹಳ್ಳಿ ಕಡೆ ನಿಮ್ಮ ಹಾಗೆ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲಲ್ಲೇ ನಾನು ಹೆಚ್ಚು ಆಸಕ್ತಿ ಇತ್ತು. ಬಟ್ ಇಂಡಿವಿಜುವಲ್ ಆಗಿ ಯಾವುದೇ ರೀತಿ ಸ್ಪೋರ್ಟ್ಸ್ ಎಲ್ಲ ಮಾಡ್ತಿಲ್ಲ. ಸ್ಕೂಲಲ್ಲೇನೋ ಅಲ್ಪ ಸ್ವಲ್ಪ. ಬಟ್ ಆ ನಂತರ ಏನಿದೆ, 10th ಇರಬೇಕಾದ್ರೂ ಸಹಿತ ಯಾವುದೇ ರೀತಿಯ ಈಗ ಇಂಡಿವಿಜುವಲ್ ಗೇಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ತಂದೆ ತಾಯಿ ಏನಿದ್ದಾರೆ ಅವರು ರೈತರು. ನಮ್ಮ ತಂದೆ ಹೆಸರು ಗೋವಿಂದ್ ನಾಯ್ಕ್ ಅಂತ ಹೇಳಿ, ಮತ್ತು ತಾಯಿ ನಾಗವೇಣಿ, ಮತ್ತು ನನಗೆ ತಮ್ಮ ಧರ್ಮರಾಜ್ ಮತ್ತು ತಂಗಿದಿರಿಬ್ಬರು ವಿನೋದ, ಯಶೋಧ. ಸೊ ಅದರ ಜೊತೆಗೆ ನಮ್ಮ ಅಜ್ಜ ಸ್ವಲ್ಪ ನಮ್ಮನ್ನೆಲ್ಲ ಪ್ರೀತಿಯಿಂದ ಬೆಳೆಸಿದ್ದು. ನನಗೆಲ್ಲ ನಮ್ಮ ಅಜ್ಜಂದೇ ರೂಪ ಅಂತ ಹೇಳ್ತಾ ಇದ್ರು. ಸೊ ಆ ರೀತಿ ಅಜ್ಜಂದು ಏನೋ ಆಶೀರ್ವಾದ ಹಿರಿಯೋದು. ಸೊ ಎಲ್ಲ ನಾವು ಅದೇ ರೈತಾಬಿ ಗದ್ದೆ ಕೆಲಸ ಎಲ್ಲ ನಮ್ದೆಲ್ಲ ಊರಲ್ಲಿ. ನಮ್ಮ ಎಲ್ಲ ಫ್ಯಾಮಿಲಿ ಏನಿದ್ದಾರೆ ಅವರೆಲ್ಲರೂ ಇದೇ ರೀತಿ ರೈತಾಬಿ ಮಾಡ್ತಾ ಇರೋದು. ನಾವು ಸಹ, ಆದ್ರೂ ನಮ್ಮ ತಂದೆಯವರು ನಮಗೆ ನನ್ನ ಮಗ ರೈತಾಬಿ ಮುಂದೆ ಮಾಡೋದು ಬೇಡ, ಎಜುಕೇಶನ್ ಮಾಡಲಿ ಏನೋ ಒಂದು ಈ ರೀತಿ ಅವ್ರದ್ದು ಬಾಕಿಯವರಿಗೆ ಹೋಲಿಸಿದಾಗ ನಮ್ಮ ತಂದೆಯವ್ರದ್ದು ಸ್ವಲ್ಪ ನಮಗೆ ಫ್ರೀ ಬಿಡ್ತಾ ಇದ್ರು. ಎಜುಕೇಶನ್ ಮಾಡಿಸ್ಬೇಕು ಎಲ್ಲ ಈ ರೀತಿ ಅವ್ರಿಗೆ ನಮಗೆ, ಅವ್ರೇನು ಹೆಚ್ಚು ಓದಲಿರಲಿಲ್ಲ, ಬಟ್ ನಮಗೆ ಓದಬೇಕು ಅಂತ ಹೇಳೋದು ಅವ್ರದ್ದು ಇಚ್ಛೆ ಆಗಿತ್ತು. ಈಗ ನೀವು ಒಂದು ಜಾವ್ಲಿನ್ ಬಗ್ಗೆ ಇಂಟ್ರೆಸ್ಟ್ ಮೊದಲಿಂದ ಚಿಕ್ಕವರಿದ್ದಾಗ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಬರುತ್ತಾ, ಅಥವಾ ಹೇಗೆ ನಿಮ್ಗೆ ಅದ್ರ ಬಗ್ಗೆ ಒಂದು ಒಲವು ಮೂಡೋ ಕಾರಣ ಏನಾಗುತ್ತೆ ಸರ್? ಆಕ್ಚುಲಿ ಜಾವ್ಲಿನ್ ಥ್ರೋಗೆ ನಾನು ಆಕ್ಚುಲಿ ಫಾಸ್ಟ್ ಬೌಲರ್ ಆಗಿದ್ದೆ ಒಂದು, ಆಮೇಲೆ ವಾಲಿಬಾಲಲ್ಲಿ ಒಳ್ಳೆ ಸ್ಮ್ಯಾಶರು. ಸೊ ಅದ್ರ ಜೊತೆಗೆ ಏನಾಯ್ತಂದ್ರೆ, ನಾನು ಹೈಸ್ಕೂಲ್ ಲೆವೆಲ್ ಇರಬೇಕಾದ್ರೆ ಏನು ಸ್ಕೂಲಲ್ಲಿ ಏನು ಕಾಂಪಿಟೇಷನ್ ಆಗುತ್ತೆ ಅದರಲ್ಲಿ ನಾನು ಫಸ್ಟ್ ಸೆಕೆಂಡ್ ಬಂದಿದ್ದೆ, ಬಿಟ್ರೆ ಯಾವುದೇ ರೀತಿ ವಲಯ ಅಥವಾ ತಹಶೀಲ್ ಲೆವೆಲ್ಗೆ ನಾನು ಆಡಿರ್ಲಿಲ್ಲ. ಹೈಸ್ಕೂಲ್ ತನಕ ನೀವು ಇರ್ಲಿಲ್ಲ. ಬಟ್ ಓನ್ಲಿ ಕ್ರಿಕೆಟ್ ಅಲ್ಲಿ ಮಾತ್ರ ಬಹಳ ಆಸಕ್ತಿ. ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು. ನನಗೆ ಊರಲ್ಲಿ ಕ್ರಿಕೆಟಿನ ಜನಕ ಅಂತಾನೆ ಕರಿತಿದ್ರು. ಅಂದ್ರೆ ಅಷ್ಟೊಂದು ಕ್ರಿಕೆಟಿಗೆ ಬಹಳ ನಾನು ಇದ್ ಮಾಡ್ಕೊಂಡಿದ್ದೆ. ಸೊ ನಾನು 9ನೇ ಕ್ಲಾಸ್ ಇರ್ಬೇಕಾದ್ರೆ ನಾನು ಒಬ್ಬನೇ ಬೆಂಗಳೂರಿಗೆ ಸಹನು ಕ್ರಿಕೆಟಿಗೋಸ್ಕರ ಹೋಗಿದ್ದೆ. ಸೊ ಅಲ್ಲಿ ಆಗ್ಲಿಲ್ಲ, ವಾಪಸ್ ಬಂದೆ. ಬಟ್ ನಾನು ಜಾವ್ಲಿನ್ ಥ್ರೋಗೆ ಕನ್ವರ್ಟ್ ಆಗಿದ್ದಂತಂದ್ರೆ ಅದೊಂದು ನಮ್ಮ ತಮ್ಮ, ಆಕ್ಚುಲಿ ನಮ್ಮ ತಮ್ಮ 100-200 ಮೀಟರ್ ಮತ್ತೆ ಎಲ್ಲ ಸ್ಟೇಟ್ ಲೆವೆಲ್ 2-3 ಬಾರಿ ಆಡಿದ್ದಾನೆ. ಅದು ಅವನನ್ನು ಕರ್ಕೊಂಡು ನಾನು ಚಿತ್ರದುರ್ಗ ಹೋದಾಗ ಅಲ್ಲಿ ಒಬ್ಬನ ಹುಡುಗ 49 ಮೀಟರ್ ಏನೋ ಮಾಡ್ದ. ಆ ನಂತರ ನಾನು ಅನ್ಕೊಂಡೆ, ಸರಿ ನಾನು ಜಾವ್ಲಿನ್ ಥ್ರೋ ಯಾಕೆ ಮಾಡಬಾರ್ದು, ನಾನು ಹೈಸ್ಕೂಲಲ್ಲಿ ಅಲ್ಪ ಸ್ವಲ್ಪ ಏನ್ ಮಾಡ್ತಿದ್ನಲ್ಲ, ಯಾಕೆಂದ್ರೆ ಈ ಕ್ರಿಕೆಟ್ ಅಲ್ಲೆಲ್ಲ ಮುಂದೆ ಹೋಗೋದು ಬಹಳ ಕಷ್ಟ ಅಂತ ಗೊತ್ತಾಗಿ, ಸೊ ಜಾವ್ಲಿನ್ ಥ್ರೋನ ನಾನು ಶುರು ಮಾಡಿದೆ.
ಅಂದ್ರೆ 99 ಅಲ್ಲಿ ನಾನು ಒಂದು ತಿಂಗಳ ಏನ್ ಜಾವ್ಲಿನ್ ಥ್ರೋ ಪ್ರಾಕ್ಟೀಸ್ ಮಾಡಿದೆ, ಒಂದೂವರೆ ತಿಂಗಳ 25 ಅದಕ್ಕೆ ಯಾರು ಕೋಚ್ ಇರಲ್ಲ ಇಲ್ಲ, ಏನು coach ಇಲ್ಲ. ನಮ್ಮ ಊರಿನ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಹೋಗಿ ಒಬ್ಬನೇ, ಅಂದ್ರೆ ಹಿಂದೆ ನಾನು ಇಡೀ ಊರನ್ನೆಲ್ಲ ಹುಡುಗರನ್ನ ಎಲ್ಲರನ್ನ ಕಟ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದೆ. ಆಮೇಲೆ ನಾನು ಒಬ್ಬನೇ ಒಂದು ಜಾವ್ಲಿನ್ ತಗೊಂಡು ಬೆಟ್ಟದ ಮೇಲೆ ಹೋಗಿ ಒಬ್ಬನೇ ಪ್ರಾಕ್ಟೀಸ್ ಮಾಡಿದ್ದೆ. ಇವತ್ತಿಲ್ಲಿ ಹೋಗಿದ್ದೀನಿ, ದೂರ ಹೋಗ್ಬೇಕು, ಇವತ್ತಿಲ್ಲಿ ಹೋಗಿದ್ದೀನಿ, ನಾಳೆ ಇಲ್ಲ ಏನು ಗೊತ್ತಿಲ್ಲ, ಇವತ್ತಿಲ್ಲಿ ನಾಳೆ ಅದ್ರಿಗಿಂತ ಒಂಚೂರು ಮುಂದೆ ಹೋಗಿರ್ಬೇಕು, ಇದು ನನ್ನ ಏಮ್. ಸೊ ಈ ರೀತಿ ಮಾಡಿ 55 ಮಿನಿಟ್ ವರೆಗೆ ಮಾಡಿದ್ದೆ. ಬಟ್ ಆಮೇಲೆ ಮುಂದೆ ನನಗೆ ಆರ್ಮಿಗೆ ಸೇರುವಂತ ಅವಕಾಶ ಸಿಕ್ತು. ಸೊ ಅಲ್ಲಿ 1999 ನಮ್ಮ ಕಾರ್ಗಿಲ್ ಲಡಾಯಿ ಆಗಿತ್ತಲ್ಲ, ಸೊ ಅದರಿಂದ ನಾನು ದೇಶಕ್ಕೆ ಏನಾದ್ರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಆ ಭಾವನೆಯಿಂದ ಆರ್ಮಿಗೆ ಸೇರಿದ್ದೆ. ಒಂದು ಗ್ರಾಮೀಣ ಭಾಗದಿಂದ ಬರ್ತೀರಾ, ಒಂದು ಗುಡ್ಡದಲ್ಲಿ ಒಂದು ಪ್ರಾಕ್ಟೀಸ್ ಎಲ್ಲ ಮಾಡ್ತೀರಾ, ಅದು ನಿಮ್ಮ ಹಾದಿನೋ ಕೇಳ್ತಾ ಹೋದ್ರೆ ಒಂದು ಕಷ್ಟಕರ ಹಾದಿನೇ ಇರ್ಬೋದು. ಈಗಿನ ಯುವಕರು ಏನಂತಾರೆ, ಸುಮ್ಮನೆ ಒಂದು ಕೋಚಿಂಗ್ ತಗೊಂತೀವಿ, ಟ್ರೈನಿಂಗ್ ತಗೊಂತೀವಿ, ನಾನು ಅಚೀವ್ಮೆಂಟ್ ಮಾಡ್ತೀವಿ ಒಂದು, ಆದ್ರೆ ಹಾಗಲ್ಲ. ಒಂದಷ್ಟು ಅಚೀವ್ಮೆಂಟ್ ನೀವು ಮಾಡ್ತೀರಾ ಅಂದ್ರೆ ನಿಮ್ಮ ಎಫರ್ಟ್ಗಳು ಅಷ್ಟೇ ಇದೆ. ಅದ್ರ ಒಂದು ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದಾ ಸರ್, ಹೇಗಿತ್ತು ನಿಮ್ಮ ಜೀವನ, ಬಾಲ್ಯ ಜೀವನ? ನೋಡಿ, ಇದೆ ನಾವು ನಮ್ಮ ಬಾಲ್ಯ ಜೀವನ ಆ ವೇಳೆಯಲ್ಲಿ ಇವತ್ತು ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳಿಗೆ ನಾವು ಕಷ್ಟ ಒಂದೇ ನಮ್ಮ ಟೈಮನ್ನು ಹಾಳು ಮಾಡ್ಕೋಬಾರ್ದು. ನಾವೇನೋ ಖಾಲಿ ಇದ್ದಾಗಲೂ ಸಹಿತ ಏನಾದರೂ ಒಂದು ಕೆಲಸ ಮಾಡಬೇಕು, ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಏನಾದರೂ ಒಂದು ಕೆಲಸ ಮಾಡಬೇಕು. ಸೊ ಅದಕ್ಕೆ ನಾನು ಆ ವೇಳೆಯಲ್ಲಿ ನಾನು ಟೆಂತ್ ಹೋಗೋ ಟೈಮ್ನಲ್ಲಿ ಆಗಿರೋ ಸಹಿತ ನಾವು ಇನ್ನೊಬ್ಬರ ಮನೇಲಿ ಅಡಿಕೆ ಸಲ್ಲಿಕ್ಕೆ ಹೋಗ್ತಾ ಇದ್ರು, ಅಥವಾ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು, ಅಥವಾ ನಾನು 10th ನಂತರ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಶಿರ್ಸಿಯಲ್ಲಿ ಕೆಲವೊಂದು ಬೇಕರಿಯಲ್ಲೂ ಸಹ ಕೆಲಸ ಮಾಡಿದ್ದೆ. 500 ರೂಪಾಯಿ ನನಗೆ ಸ್ಯಾಲ್ರಿಗೆ, 500 ರೂಪಾಯಿ ಸ್ಯಾಲ್ರಿಗೆ ಬೇಕರಿಯಲ್ಲಿ ಕೆಲಸ, ಅದ್ರ ಜೊತೆಗೆ ಸೇಲಿಂಗ್, ಹಳ್ಳಿಗೆ ಇಲ್ಲಿ ಹೆಗ್ಗರಣಿ, ಆಮೇಲೆ ಈ ಕಡೆ ಎಲ್ಲ ಮತ್ತಿಘಟ್ಟ ಆ ಬದಿಗೆಲ್ಲ ಗೂಡ್ ರಿಕ್ಷಾದಲ್ಲೂ ಸಹ ನಾನು ಹೋಗಿದ್ದುಂಟು ಸೇಲ್ ಮಾಡ್ಲಿಕ್ಕೆ. ಸೊ ಆ ನಂತರ ಮತ್ತೆ ಅದ್ರ ನಂತರ ನಾನು ಇಲ್ಲಿ ಒಂದು ಜವಳಿ ರೈಸ್ ಮಿಲ್ ಅಂತ ಇದೆ ನಮ್ಮ ಶಿರ್ಸಿಯಲ್ಲಿ. ಸೊ ಆ ರೈಸ್ ಮಿಲ್ ಅಲ್ಲಿ ಸಹಿತ 9 ತಿಂಗಳ ನಾನು ಕೆಲಸ ಮಾಡಿದ್ದೀನಿ ರೈಸ್ ಮಿಲ್ ಡ್ರೈವರ್ ಆಗಿ. ಸೊ 1 ತಿಂಗಳಲ್ಲಿ ರೈಸ್ ಮಿಲ್ ನಾನು ನಲ್ಲಿ ಆಕ್ಟಿವ್, ಅಂದ್ರೆ ಅದೆಲ್ಲ ಮಷಿನ್ ಇದು ಮಾಡೋದನ್ನ ಕಲ್ತ್ಕೊಬಿಟ್ಟೆ. ಸೊ ಅದನ್ನೆಲ್ಲ ಆ ರೀತಿ ಎಲ್ಲ ಕೆಲಸ ಮಾಡಿ ಆಮೇಲೆ ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲ ಈ ಹಲಸಿನಕಾಯಿ ಚಿಪ್ಸ್, ಮಳೆಗಾಲ ಬಂದು ಹಲಸಿನಕಾಯಿ ಚಿಪ್ಸ್ ತಿಂತೀವಲ್ಲ, ಸೊ ಆ ಹಲಸಿನಕಾಯಿ ಚಿಪ್ಸ್ ಸಹ ನಾನು ಸ್ವತಃ ಮಾಡಿ ನಮ್ಮ ಶಿರ್ಸಿ ಭಾಗದಲ್ಲಿ ಸೇಲ್ ಮಾಡ್ತಾ ಇದ್ದೆ. ಅದ್ರದ್ದು ಹೆಸರು ಏನಿಟ್ಟಿದೆ ಅಂದ್ರೆ, ದ್ರಾವಿಡ್ ನನಗೆ ಫೇವರೇಟ್ ಪ್ಲೇಯರ್, ಸೊ ರಾಹುಲ್ ದ್ರಾವಿಡ್ ಅಂತ ನಾನು ಹೆಸರು ಇಟ್ಟಿದ್ದೆ. ಸೊ ಆ ರೀತಿ ಅಂದ್ರೆ ಖಾಲಿ ನಾನು ಇರ್ಬಾರ್ದು, ಏನಾದ್ರೂ ಒಂದು ಕೆಲಸ ಮಾಡ್ಬೇಕು. ಚಿಪ್ಸ್, ಹಲಸಿನಕಾಯಿ ಚಿಪ್ಸ್, ಆಮೇಲೆ ಹಲಸಿನಕಾಯಿ ಸೀಸನ್ ಮುಗಿದ ತಕ್ಷಣ ಬನಾನಾ, ಬಟಾಟೆ ಇದೆಯಲ್ಲ, ಸೊ ಇದನ್ನೆಲ್ಲ ಚಿಪ್ಸ್ ಮಾಡಿ ನಾನು ಬಂದು ಸೇಲ್ ಮಾಡ್ತಾ ಇದ್ದೆ. ಸೊ ಅದೇ ವೇಳೆಯಲ್ಲಿ ಈ ರೀತಿ ಎಲ್ಲ ನಮ್ಮ ಕಷ್ಟ ಜೀವನ ಇತ್ತು. ಬಟ್ ಆದ್ರೆ ಅದೇ ನಾನು ಇವತ್ತಿನ ಯುವಜನತೆಗೆ, ನಾವು ಎಷ್ಟೇ ಓದಿದ್ರು ಸಹಿತ ಸಹ ನಾವು ಖಾಲಿ ಕೂತ್ಕೊಳ್ಳೋದ್ರೆ ಏನಾದ್ರೂ ಒಂದು ಕೆಲಸಗಳನ್ನ ಮಾಡ್ರಿ. ಆ ಕೆಲಸ ಯಾವ್ದು ಚಿಕ್ಕದು ಅಂತ ಅದನ್ನ ನಮ್ಮ ಮೈಂಡಲ್ಲಿ ಇಟ್ಕೊಳ್ದೆ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನೀವು ಕೆಲಸ ಮಾಡ್ಬೇಕು. ಈಗ ನೀವು ಒಂದು ಆರ್ಮಿದಲ್ಲಿ ಸೇರ್ಕೊಂತೀರಾ, ಆರ್ಮಿದಲ್ಲಿ ಅಲ್ಲಿನ ಜೀವನ ಹೇಗಿರುತ್ತೆ ಅಂತ ಹೇಳ್ಬೋದು ಸರ್? ಆರ್ಮಿ ಅಂದ್ರೆ ನಾವದೇ ಹೇಳಿದ್ನಲ್ಲ, ನಮ್ಮಲ್ಲಿ ಏನು ಹೇಳ್ತೀವಿ, ಆರ್ಮಿ ಅಂದ ತಕ್ಷಣ ನಾವು ಯುದ್ಧ ಮಾಡೋದು ಅಂದ್ರೆ ಅಷ್ಟೇ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಆರ್ಮಿಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಆರ್ಮಿಯಲ್ಲಿ ಬಹಳಷ್ಟು ಎಜುಕೇಶನ್ ಫೀಲ್ಡ್ ಇರುತ್ತೆ, ಸ್ಪೋರ್ಟ್ಸ್ ಫೀಲ್ಡ್ ಇರುತ್ತೆ, ಅದ್ರ ಜೊತೆಗೆ ಕಲಾ ವಿಭಾಗ ಇರುತ್ತೆ, ಅದ್ರ ಜೊತೆಗೆ ನಮ್ಮ ಸಿಂಗರ್ ವಿಭಾಗ ಇರುತ್ತೆ. ಸೊ ಬಹಳಷ್ಟು ಅದರಲ್ಲಿ ವೆರೈಟೀಸ್ ಇದೆ. ಸೊ ಕಾರ್ಪೆಂಟರ್ ಆಗಿರ್ಬೋದು, ಅಥವಾ ಮನೆ ಕೆಲಸ ಮಾಡೋರು ಆಗಿರ್ಬೋದು, ಎಲ್ಲ ಬಹಳಷ್ಟು ಅದರಲ್ಲಿ ಆಪ್ಷನ್ ಇರುತ್ತೆ. ಸೊ ನಾನು ಸೇರಿದ್ದು ಏಕ್ದಮ್ ಸೋಲ್ಜರ್ ಆಗಿ. ಸೊ ಹಿಂದಿ ಬರ್ತಾ ಇರಲಿಲ್ಲ, ಒಂದ್ ಸ್ವಲ್ಪ ಹಿಂದಿ ಬರ್ತಾ ಇತ್ತು. ಸೊ ನಾವು ಟ್ರೈನಿಂಗ್ ವೇಳೆಯಲ್ಲಿ ನನಗೆ ಮೆಸ್ ಅಲ್ಲಿ, ಅಂದ್ರೆ ಕಿಚನ್ ಅಲ್ಲಿ ಕೆಲ್ಸಕ್ಕೆ ಹಾಕಿದ್ರು. ಸೊ ಆವಾಗ ನಾನು ನೋಡಿದೆ, 3:30 ಬೆಳಗ್ಗೆ ಏಳ್ಬೇಕು, ನಾವು ಪುರಿ ಮಾಡಬೇಕು, ಅದೆಲ್ಲ ನಾನು ಅನ್ಕೊಂಡೆ, ನಾನು ಬಂದಿದ್ದು ಈ ಕಿಚನ್ ಕೆಲ್ಸಕ್ಕಲ್ಲ, ನಾನು ಬಂದಿದ್ದು ಯುದ್ಧ ಮಾಡ್ಲಿಕ್ಕೆ. ನನಗೆ ನನ್ನ ತಲೆಯಲ್ಲಿ ಇರೋದು ಅಷ್ಟು ಯುದ್ಧ ಮಾಡೋದಷ್ಟೇ. ಆ ರೀತಿ ನಾವು ಅನ್ಕೊಂಡಿದ್ದಕ್ಕೆ ಅಲ್ಲಿ ನಾನು ಅಳ್ಲಿಕ್ಕೆ ಶುರು ಮಾಡಿದೆ. ನನಗೆ ಸ್ವಲ್ಪ ಏನೋ ಹಿಂದಿ ಬರ್ತಾ ಇತ್ತು, ಕನ್ನಡ ಪರ್ಫೆಕ್ಟ್ ಮಾತ್ರ. ಸೊ ಅದಕ್ಕೆ ಏನಾಯ್ತು, ಅವರಿಗೆ ಹಿಂದಿ ಕನ್ನಡ ಬರೋದಿಲ್ಲ, ನನಗೆ ಹಿಂದಿ ಅರ್ಥ ಆಗೋದಿಲ್ಲ, ಕಮ್ಯುನಿಕೇಶನ್ ಮಾಡೋದು ಕಷ್ಟ ಆಯ್ತು. ನಾನು ಅಳ್ತಾ ಇದ್ದೀನಿ, ಅವರು ಕಡೆಗೆ ಆಮೇಲೆ ಯಾರೋ ಕರ್ನಾಟಕದವ್ರನ್ನ ಕರೆದು, ಹಿಂದಿ ಬರೋರಿಗೆ ಕರೆದು ಅವರು ನನಗೆ ಹೇಳಿದ್ರು, ತಿಳುವಳಿಕೆ ಮಾಡಿ, ಇಲ್ಲ ನಾವು ಟ್ರೈನಿಂಗ್ ಅಲ್ಲಿ ಎಲ್ಲದೂ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಹೇಳ್ಬೇಕಾದ್ರೆ ಅವರು ನಾನು ಅಳ್ತಾ ಇದ್ದೀನಿ, ಅವ್ರು ನೆಗೆ ಆಡ್ತಾ ಇದ್ರು. ಯಾಕಂದ್ರೆ ಅವರು ಇದೆಲ್ಲ ಟ್ರೈನಿಂಗ್ ಅಲ್ಲಿ ಸ್ವಭಾವ ಎಲ್ಲದೂ ಮಾಡ್ಬೇಕಾಗುತ್ತೆ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆಗಿದ್ದಕ್ಕೆ ನಾನು ಕೂಡ ಮುಂದೆ ಇದೇ ಕೆಲಸ ನಾನು ಅನ್ಕೊಂಡು ನನಗೆ ಟೆನ್ಷನ್ ಆಗ್ಬಿಡ್ತು. ಸೊ ಆಮೇಲೆ ಬಂದು ಒಬ್ರು ಹೇಳಿದ್ರು ಹೀಗೆ ಅಂತೇಳಿ. ಸೊ ಆಮೇಲೆ ನನಗೆ ಅನಿಸ್ತು, ಆದ್ರೂ ಯಾಕೋ ನನಗೆ
ಸರಿ ಅನಿಸ್ತಿರ್ಲಿಲ್ಲ. ಬಟ್ ಅದೇ ವೇಳೆಯಲ್ಲಿ ನಾವು ಈಗ ನಮ್ಮಲ್ಲಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಈ ಸ್ಪೋರ್ಟ್ಸ್ ಪರ್ಸನ್ ಗಳೆಲ್ಲ ಕೆಲವರು ಟ್ರೈನಿಂಗ್ ಬರ್ತಾ ಇದ್ರು, ಅಂದ್ರೆ ಅವರು ನ್ಯಾಷನಲ್ ಮೆಡಲಿಸ್ಟ್. ಸೊ ಅವಾಗ ಅಲ್ಲಿ ನಮ್ಮಿರುವಂತ ಪಿ ಟೀಚರ್ಸ್ ಇರ್ತಾರಲ್ಲ, ಅವರು ನಮ್ಗೆ ಅವ್ರ ಬಗ್ಗೆ ಹೇಳ್ತಾ ಇದ್ರು, ಇವರು ಈಗ ನ್ಯಾಷನಲ್ ಅಲ್ಲಿ ಮೆಡಲ್ ಮಾಡಿದ್ದಾರೆ, ಸರ್ವಿಸಸ್ ರೆಕಾರ್ಡ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಏನಾಗ್ತಿತ್ತು ಅಂದ್ರೆ ಮತ್ತೊಂದು ಅವರು ನೋಡ್ಲಿಕ್ಕೆ ಹೆಂಗ್ ಆಗಿರ್ತಿದ್ರು, ಅವರಿಗೆಲ್ಲ ಪ್ರಮೋಷನ್ ಒಳ್ಳೆ ಸುಬೇದಾರ್ ಆಗಿದ್ರು. ಸೊ ನಾನು ಅವಾಗ ಅವ್ರಿಗೆ ಕೇಳಿದೆ, ಸರ್ ಇವರೆಲ್ಲ ಯಾಕೆ ಇಷ್ಟು ಬೇಗ ಪ್ರಮೋಷನ್ ಆಗಿದೆ, ಸುಬೇದಾರ್ ಆಗಿದ್ದಾರೆ, ಹೆಂಗಿದ್ದಾರೆ? ಬಟ್ ನಮ್ಮ ಈ ಸೋಲ್ಜರ್ ಏನಿದಾರಲ್ಲ ಇವರಲ್ಲೆಲ್ಲ ಸುಬೇದಾರ್ ರ್ಯಾಂಕಿಂಗ್ ಬಂದಾರಂದ್ರೆ ಎಲ್ಲ ಒಂದು 50+ ಇರ್ತಾರೆ. ಅವರು ಈ ಸ್ಪೋರ್ಟ್ಸ್ ಮ್ಯಾನ್ 30-35 ಅಲ್ಲೇ ಹೇಗಿದ್ರು ನಮಗೆ ಅದು ಗೊತ್ತಿರ್ಲಿಲ್ಲ. ಸ್ಪೋರ್ಟ್ಸ್ ಕೋಟಾದಲ್ಲೂ ಭರ್ತಿ ಆಗ್ತಾರೆ, ಬಟ್ ನಾನು ನಾರ್ಮಲ್ BRO ಭರ್ತಿ ಆಗಿದ್ದಕ್ಕೆ ಅದು ನನಗೆ ಸ್ವಲ್ಪ ಹೊಸದನಿಸ್ತು. ಮತ್ತೆ ನಾನು ಯಾಕೆ ಸ್ಪೋರ್ಟ್ಸ್ ಮಾಡ್ಬೋದು, ನನಗೂ ಇಂಟ್ರೆಸ್ಟ್ ಇತ್ತು, ಮತ್ತೆ ಜಾವ್ಲಿನ್ ಥ್ರೋ ಮಾಡ್ತಾ ಇದ್ದೆ. ಸೊ ನಮ್ಮ ಪಿ ಟೀಚರ್ ಹೇಳಿದೆ, ಸರ್ ನಾನು ಸಹ ಜಾವ್ಲಿನ್ ಥ್ರೋ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರನ್ನ ಸ್ವಲ್ಪ ಟ್ರಯಲ್ ತಗೊಂಡು ಆಮೇಲೆ ನನಗೆ ಸಿಕ್ಕಂತ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು, ಅಲ್ಲೇನು ಹುಡುಗ ಒಬ್ಬನು ಅವನು ಒಂದು 70 ಮೀಟರ್ ಮಾಡ್ತಾ ಇದ್ದ, ನಾನ್ ಸೇರಿದಾಗ ನಾನು 45 ಮೀಟರ್. ಬಟ್ ನಾನು ಅವನನ್ನ ಬೀಟ್ ಮಾಡ್ಬೇಕಂತಂದ್ರೆ ನನಗಂತೂ ನನ್ನ ಥಿಯರಿ ಇದು, ಇನ್ನೊಬ್ರದಲ್ಲ, ನನ್ನ ಥಿಯರಿ ಅಂದ್ರೆ ಅವನು 4 ತಾಸು ಮಾಡ್ತಾನಂದ್ರೆ ನಾನು ಅವನಿಗಿಂತ ಡಬಲ್ ಮಾಡ್ಬೇಕು. 8 ತಾಸು ಮಾಡಿದ್ರೆ ಮಾತ್ರ ಅವನನ್ನ ಬೀಟ್ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿ ಅವರೇ ನನಗೆಲ್ಲ ಕಲಿಸಿದ್ರು. ಅದ್ರ ಜೊತೆಗೆ ಕೆಲವೊಂದು ಅಲ್ಲಿ ಕೋಚಸ್ ಇದ್ರು. ಕೋಚಸ್ ಅವ್ರು ಸೀನಿಯರ್ ಪ್ಲೇಯರ್, ಮೌತಮ್ ಸರ್ ಅಂತ, ನರೇಂದ್ರ ಸರ್ ಅಂತ ಇದ್ರು. ಅವನು ನಾನು ಕಲಿಸಿದೆಲ್ಲ ಹೆಚ್ಚಾಗಿ ಸ್ವಲ್ಪ ಟೆಕ್ನಿಕಲ್. ಅವನು ಸಮುಂದರ್ ಅಂತ, ರಾಜಸ್ಥಾನದವನು, ಅವನು ನನಗೆಲ್ಲ ಕಲಿಸಿದ. ಸೊ ನಾನು ಒಂದು ವರ್ಷ ಅಲ್ಲ 9 ತಿಂಗಳಲ್ಲಿ ನಾನು 70 ಮೀಟರ್ ವರೆಗೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟೆ. ಒಂದು 45 ಮೀಟರ್ ಇಂದ 70 ಅಂದ್ರೆ ನಾನು ಈಗ ಅವರೆಲ್ಲ 5 ಗಂಟೆ ಪ್ರಾಕ್ಟೀಸ್ ಬಂದ್ರೆ ನಾನು 3 ಗಂಟೆ ಬರೋದು. ಆಮೇಲೆ ಮಾರ್ನಿಂಗ್ ಪ್ರಾಕ್ಟೀಸ್ ಎಲ್ಲರದು ಒಂದು 9 ಗಂಟೆ ಮುಗಿದ್ರೆ ನಾನು 11 ಗಂಟೆ ಮುಗಿಸೋದು. ಮತ್ತೆ 2 ತಾಸು ಎಕ್ಸ್ಟ್ರಾ ಮಾಡ್ಬೇಕು. ಈ ರೀತಿ ನನ್ನ ಮೈಂಡ್ ಅಲ್ಲಿ ಇತ್ತು. ಮತ್ತೆ ನಮ್ಗೆ ಅವಾಗೆಲ್ಲ ಈ ಮಿಲ್ಕಾ ಸಿಂಗ್ ಬಗ್ಗೆ ಹೇಳ್ತಾ ಇದ್ರು, PT ಉಷಾ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಮಿಲ್ಕಾ ಸಿಂಗ್ ಬಗ್ಗೆ ನಾವು ಕೇಳಿದಾಗ ಅವರು ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅಂದ್ರೆ ದೇವರಿಂದು ಬಕೆಟ್ ತುಂಬಿಡ್ತಿದ್ರಂತೆ, ಅಷ್ಟು ವರ್ಕೌಟ್ ಮಾಡ್ತಿದ್ರು. ಮತ್ತೆ ನಾವು ಸುಸ್ತು ಆದ್ಮೇಲೆ ಎಷ್ಟು ನಮ್ಗೆ ಸುಸ್ತಾಗುತ್ತಲ್ಲ, ಪ್ರಾಕ್ಟೀಸ್ ಸುಸ್ತಾದ್ಮೇಲೆ ಮತ್ತೇನ್ ನಾವು ವರ್ಕೌಟ್ ಮಾಡ್ತೀವಲ್ಲ, ಅದರಿಂದ ನಮ್ಮ ಮತ್ತಷ್ಟು ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನಮ್ಗೆ ನಮ್ಮ ಸೀನಿಯರ್ಸ್ ಮತ್ತೆ ನಮ್ಮ ಕೋಚಸ್ ಹೇಳ್ತಾ ಇರೋದ್ರಿಂದಾಗಿ ನನಗೂ ಅನಿಸ್ತು, ನಾನು ಸಹ ಇದೇ ರೀತಿ ಮಾಡ್ಬೇಕು, ಹಾರ್ಡ್ ವರ್ಕು ಏನಾದ್ರು ಮಾಡೇ ನಾನು ಅಲ್ಲಿ ಮನೆಗೆ ಹೋಗ್ಬೇಕು. ಈ ರೀತಿ ನನ್ನ ಮೈಂಡಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಆಮೇಲೆ ನಾನು ಮನೆಗೆ ಹೋಗ್ಬೇಕು, ಇದು ಇಟ್ಕೊಂಡು ಆ ರೀತಿ ನಾನು ಒಂದು 3 ವರ್ಷಗಟ್ಲೇ ರಜೆ ಬರ್ದೇನೆಯ ಪ್ರಾಕ್ಟೀಸ್ ಮಾಡಿದ್ದೀನಿ. ಅದು ನಾನು ಪಟ್ಟಂತ ಕಷ್ಟ ನನಗೆ ಗೊತ್ತು. ಈಗ ನೀವು ಒಂದು ಸಾಧನೆ ಮಾಡೋದಕ್ಕೆ ಅದೊಂದು ಅವತ್ತು ನಾನೇನು ಯಾವ ರೀತಿ 3 ವರ್ಷಗಟ್ಲೆ ರಜೆ ಬರ್ದೇನೆ ಏನ್ ಪ್ರಾಕ್ಟೀಸ್ ಮಾಡಿದ್ನಲ್ಲ, ಒಬ್ಬನೇ ಈ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡ್ ಅಲ್ಲಿ ನಾನು ಒಬ್ಬನೇ 3 ಗಂಟೆಯಿಂದ ಶುರು ಆದ್ರೆ 6-7 ಗಂಟೆ ತನಕ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾನೆ ಇರೋದು. ಎಷ್ಟೋ ತನಕ ಸುಸ್ತಾಗೋದಿಲ್ಲ, ಸುಸ್ತಾದ್ರೂ ಮತ್ತು ಮಾಡೋದು. ಆ ರೀತಿ ಒಂದು ಮೈಂಡ್ ಅಲ್ಲಿ ಏನಂದ್ರೆ ನಾನು ಒಟ್ಟು ಏನೋ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಮಾಡ್ಬೇಕು, ಇದೇ ಒಂದು ನನ್ನ ಡ್ರೀಮ್ ಆಗಿತ್ತು. ಸೊ ಆ ದಿಶೆಯಲ್ಲಿ ಮಾಡಿದೆ. ಬಹಳಷ್ಟು ಇಂಜುರಿಗಳು ಬಂತು, ಎಲ್ಬೋ ಇಂಜುರಿ ಆಗಿರ್ಬೋದು, ಶೋಲ್ಡರ್, ಬ್ಯಾಕ್ ಎಲ್ಲ ಇಂಜುರಿ ಬಂತು. ಆಮೇಲೆ ನಾನು ಪುನಃ ಹೋದ್ಮೇಲೆ ಅಲ್ಲಿ ಆರ್ಮಿ ಸ್ಪೋರ್ಟ್ಸ್ ಪುನಃ ಅಂತ ಇದೆ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಮತ್ತಲ್ಲಿ ಒಳ್ಳೆ ಕೋಚಸ್ ಅಥವಾ ಒಳ್ಳೆ ಫೆಸಿಲಿಟೀಸ್, ಫುಡ್ ಫೆಸಿಲಿಟೀಸ್, ರೂಮಿಂದು ಪ್ರತಿಯೊಂದು ಫೆಸಿಲಿಟಿ, ಒಳ್ಳೆ ಜಾವ್ಲಿನ್. ಒಂದು ಜಾವ್ಲಿನ್ ಬಗ್ಗೆ ಹೇಳ್ಬೇಕಂತ ನಿಮ್ಗೆ, ಒಂದು ಜಾವ್ಲಿನ್ ಈಗ ನಾವೆಲ್ಲ ಥ್ರೋ ಮಾಡ್ತಿರೋದು ಅವಾಗ 1,40,000 1,20,000 ರೂಪಾಯಿ ಜಾವ್ಲಿನ್ ಬರುತ್ತೆ. ಸೊ ಅದು ಬಹಳ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಪಾಪ ಯಾರು ಹುಡುಗರು ಅದನ್ನ ಖರೀದಿ ಮಾಡೋದೇ ಕಷ್ಟ ಆಗುತ್ತೆ. ಸೊ ಈ ನಾರ್ಮಲ್ ಜಾವ್ಲಿನ್ ಬಂದು ನಮ್ಮ ಮೇಡ್ ಇನ್ ಇಂಡಿಯಾ ಎಲ್ಲ ಬಂದ್ರೆ ಒಂದು 6,000 ಮೇಲ್ಗಡೆ ಸಿಗುತ್ತೆ, 6,000 ಮೇಲೆ ಇರುತ್ತೆ, ಅದರಿಂದ ಕಡಿಮೆ ಸಿಗೋದಿಲ್ಲ. ಮತ್ತೆ ಬಾಕಿ ನಮ್ಮಲ್ಲಿ ನಾವೆಲ್ಲ ಫಸ್ಟ್ ಯೂಸ್ ಮಾಡ್ತಿರೋದು 150 ರೂಪಾಯಿ ಬಾಂಬೋ ಜಾವ್ಲಿನ್. ಇಲ್ಲ ಅದು ನಾವು ಬಿದ್ರು ಕೋಲು ಅಥವಾ ಗೊಬ್ಬರ ಕೋಲದಿಂದ ನಾವು ಸ್ವಲ್ಪ ಮಾಡ್ತಾ ಇದ್ರು ಅವಾಗೆಲ್ಲ. ಸೊ ಈ ರೀತಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಒಳ್ಳೊಳ್ಳೆ ಜಾವ್ಲಿನ್ ಪುನಾದಲ್ಲಿ ಸಿಕ್ತು. ಆಮೇಲೆ ಫಸ್ಟ್ ನಂದು ನ್ಯಾಷನಲ್ ಮೆಡಲ್ ಆಗಿರೋದು 2003 ಅಂಡರ್ 23 ಬೆಂಗಳೂರು ಕಂಠೀರವ ಸ್ಟೇಡಿಯಂ ನಲ್ಲೇ ನಂದು ಫಸ್ಟ್ ಮೆಡಲ್ ಆಗಿರೋದು. ಸೊ ಆಮೇಲೆ ಸೀನಿಯರ್ ಅಲ್ಲೂ ಸಹ 2005 ಕಂಠೀರವ ಸ್ಟೇಡಿಯಂ ಮೇಲೆ. ಸೊ ಒಂದು ಏನಂದ್ರೆ ನಾನು ಕಂಠೀರವ ಸ್ಟೇಡಿಯಂ ಮೇಲೆ ಫಸ್ಟ್ ಮೆಡಲು ನಂದು ಅಲ್ಲಿ, ಆ ಲಾಸ್ಟ್ ಮೆಡಲ್ ಸಹ 2011 ಅಲ್ಲಿ ಅದೇ ಕಂಠೀರವ ಸ್ಟೇಡಿಯಂ. ಅಂದ್ರೆ ನಮ್ಮ ಜನ್ಮಭೂಮಿ, ನಮ್ಮ ಕನ್ನಡ ನಾಡಿನಲ್ಲೇ ನಾನು ಫಸ್ಟ್ ಅಂಡ್ ಮತ್ತೆ ಲಾಸ್ಟ್ ಅನ್ನ ಫಿನಿಶಿಂಗ್ ಮಾಡಿದ್ದೀನಿ, ಲಾಸ್ಟ್ ಮೆಡಲ್. ಈ ರೀತಿ ಅದ್ರಲ್ಲಿ ನ್ಯಾಷನಲ್ ನಾನು ಒಂದು 15 ಬಾರಿ ಗೋಲ್ಡ್ ಮೆಡಲ್, ಆಮೇಲೆ 5 ಬಾರಿ ಸಿಲ್ವರ್ ಮೆಡಲ್ ಮಾಡಿದೆ. ಸೊ ಅದ್ರ ಜೊತೆಗೆ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಮೆಡಲ್ ಅಂದ್ರೆ 2008 ಅಲ್ಲಿ
ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ಇಲ್ಲಿ ಕೊಚ್ಚಿಯಲ್ಲಿ ಆಗಿತ್ತು. ಸೊ ಅದರಲ್ಲಿ ನಾನು ಸಿಲ್ವರ್ ಮೆಡಲ್ ಆಯ್ತು. ಅವಾಗ ಸಿಲ್ವರ್ ಮೆಡಲ್ ಆದಾಗ ನಂಗೆ ಬಹಳ ಬೇಜಾರಾಯ್ತು. ಯಾಕೆ ಬೇಜಾರಾಯ್ತು ಅಂತಾರೆ, ಪಾಕಿಸ್ತಾನದವನು ಫಸ್ಟ್ ಆಗ್ಬಿಟ್ಟ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪಾಕಿಸ್ತಾನ ಇಂಡಿಯಾ ಅಂತಂದ್ರೆ ನಮ್ಮಲ್ಲಿ ನೀವು ಕ್ರಿಕೆಟ್ ಎಲ್ಲ ನೋಡ್ತಾ ಇರ್ತೀರಾ. ಸೊ ಆದಲ್ಲಿ ಬಹಳ ನನಗೆ ದೇಶಾಭಿಮಾನ ಇರುತ್ತೆ. ಅದ್ರಲ್ಲಿ ನನಗೆ ಬಹಳ ನೋವಾಯ್ತು. ಆ ಸಿಲ್ವರ್ ಮೆಡಲ್ ಬಂದ್ರು ಸಹಿತನು ನನಗೆ ಖುಷಿನೇ ಆಗ್ಲಿಲ್ಲ ನನಗೆ. ಅಯ್ಯೋ ನಮ್ಮ ದೇಶದಲ್ಲಿ ಈ ರೀತಿ ಆಗ್ಬಿಡುತ್ತಲ್ಲ ಅಂತ ನನಗೆ ಚಿಂತೆ. ಅಂದ್ರೆ ಅವನು ಫಸ್ಟ್ ಆಗ್ಬಿಟ್ಟ, ನಾ ಸೆಕೆಂಡ್. ಆಮೇಲೆ ನನಗೆ ಯಾವ್ದೇ ಕಾಂಪಿಟೇಷನ್, ಆಮೇಲೆ 2018 ಬ್ಯಾಂಕಾಕ್ ಮತ್ತೆ ವಿಯತ್ನಾಂ ಬಹಳ ಕಾಂಪಿಟೇಷನ್ ನಾನು ಮೆಡಲ್ ಮಾಡಿದೆ. ಆಮೇಲೆ ಯಾವ ಕಾಂಪಿಟೇಷನ್ ಅನ್ನ ಅವನ್ನ ಎಲ್ಲಾ ಕಾಂಪಿಟೇಷನ್ ಅವ್ನು ಬೀಟ್ ಮಾಡಿದೆ. ಅದು ಚಾಲೆಂಜ್ ತಗೊಂಡೆ. ಮತ್ತೆ ಇದು ನಮ್ದು ಸೌತ್ ಏಷ್ಯನ್ ಗೇಮ್ಸ್ ಢಾಕಾದಲ್ಲಿ ಆಗಿತ್ತು, ಬ್ಯಾಂಕಾಕ್ 2010 ಢಾಕಾದಲ್ಲಿ. ಅಲ್ಲೂ ಸಹ ಅವನು ಸೆಕೆಂಡ್, ನಾನ್ ಗೋಲ್ಡ್, ಪ್ರತಿಯೊಂದು ಕಾಂಪಿಟೇಷನ್. ಆಮೇಲೆ ಅವನು ಬಂದ ಬಟ್ ಆಮೇಲೆ ನಾವೇನೋ ಇರ್ಬೋದು, ಬಟ್ ಕಾಂಪಿಟೇಷನ್ ಇಳಿತ ಪಾಕಿಸ್ತಾನ್ ಇಂಡಿಯಾ ಏನಿದೆಯಲ್ಲ ಅದು ನಮ್ಮಲ್ಲಿ ಒಂದೇನೋ ಹುರಿದುಂಬಿಸ್ತಾ ಇತ್ತು. ಸೊ ಪ್ರತಿಯೊಂದು ಕಾಂಪಿಟೇಷನ್ ಅವನ ಹೆಸರು ಇವಾಗ್ಲೂ ಹರ್ಷದ್ ನದೀಮ್ ಅಂತ ಇದ್ದಾನೆ. ಅವಾಗ ಇಮ್ರಾನ್ ಅಂತ ಒಬ್ಬನು ಪ್ಲೇಯರ್ ಇದ್ದ. ಅವನನ್ನ ಪ್ರತಿಯೊಂದು ನಂತರದಲ್ಲಿ ನಾವು ಯಾವುದೇ ರೀತಿ ಈ ರೀತಿ ಇರೋದಿಲ್ಲ. ಬಟ್ ಆದ್ರೆ ಆ ಕಾಂಪಿಟೇಷನ್ ಇಳಿದಾಗ ಮಾತ್ರ ನಾವು ಇಂಡಿಯಾ ಮತ್ತೆ ಪಾಕಿಸ್ತಾನ ಇರುತ್ತೆ. ಸೊ ಅವ್ರು ಮತ್ತೆ ಆಮೇಲೆ ಅವನು ಇದು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಬಂದಿದ್ದ, ಬಟ್ ಅಲ್ಲೂ ಅವನು ಮೆಡಲ್ ಆಗ್ಲಿಲ್ಲ. ಬಟ್ ನಂದು ಹಿಸ್ಟ್ರಿ ಅಂದ್ರೆ ನಾನು 2010 ಕಾಮನ್ವೆಲ್ತ್ ಗೇಮ್ಸ್ ಮೆಡಲ್ ಮಾಡಿದ್ನಲ್ಲ, ಬ್ರಾನ್ಸ್ ಮೆಡಲ್. ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಜೆವಲಿನ್ ಥ್ರೋದಲ್ಲಿ ಇಂಡಿಯಾದ ಫಸ್ಟ್ ಮೆಡಲ್ ಅದು. ಸೊ ನನಗೆ ಆ ಮೆಡಲ್ ಆದ್ಮೇಲೆ ಗೊತ್ತಾಯ್ತು ನೀವೇ ಫಸ್ಟ್ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನಗೆ ಗೊತ್ತೇ ಇರಲಿಲ್ಲ. ಮತ್ತೆ ಆ ಕಾಂಪಿಟೇಷನ್ ಅಲ್ಲಿ ಯಾವ ರೀತಿ ಇತ್ತಂದ್ರೆ ನಾನು ಫಸ್ಟ್ ಥ್ರೋ ನಾನು 70+ ಮಾಡಿದೆ. ಆಮೇಲೆ ನಂದು 4 ಥ್ರೋ ಫಾಲ್ ಆದ್ದು, ಲಾಸ್ಟ್ ಥ್ರೋ ನಾನು 74.29 ಮಾಡಿ ಬ್ರಾನ್ಸ್ ಮೆಡಲ್ ಆಗಿದ್ದು. ಅದಕ್ಕೆ ನಾನು ಮತ್ತೊಂದು ಹೇಳಲಿಕ್ಕೆ ಏನ್ ಬರ್ತೀನಂದ್ರೆ, ಮಕ್ಕಳಿಗೆ ನಾವು ಎಷ್ಟೇ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ಸಹಿತನು ನಾವು ನಮ್ಮ ಛಲವನ್ನು ಮಾತ್ರ ಬಿಡಬಾರ್ದು. ನಮ್ಗೆ ಎಷ್ಟು ಆಗುತ್ತೆ ನಾವು ನಮ್ಮ ಪ್ಲೇಯರಿಗೂ ನಾನು ಹೇಳ್ತೀನಿ, ನೀವು 6 ಥ್ರೋವರೆಗೂ ಫೈಟ್ ಮಾಡ್ಬೇಕು. 6 ಥ್ರೋ ನೀವು ಇಲ್ಲ ನಮ್ದು 2 ಥ್ರೋ ಇದಾಯ್ತು ಅಂತ ಬಿಡ್ಲಿಕ್ಕಿಲ್ಲ. ನಿಮ್ಮ ಹತ್ರ ಇದೆ, ನೀವು ನಿಮ್ಮನ್ನ ಚಾಲೆಂಜ್ ಮಾಡ್ಬೇಕು. ಇಲ್ಲ ನನಗೆ 6 ಥ್ರೋ ಕಾಂಪಿಟೇಷನ್ ಸಿಗುತ್ತೆ, 6 ಥ್ರೋಗೆ ನಾನು ಫೈಟ್ ಮಾಡ್ಬೇಕು. ಅದೇ ರೀತಿ ನಾವು ಯಾವುದೇ ಒಂದು, ಈಗ ಕೆಲವರು IAS ಎಕ್ಸಾಮು ಅಥವಾ KP ನಮ್ದು ಸ್ಟೇಟ್ ಅದು ಎಕ್ಸಾಮ್ ಬರೀತಾರಲ್ಲ, ನಾವು ಪಾಸ್ ಆಗೋದು ನಮ್ಮಲ್ಲಿ ಛಲ ಇಟ್ಕೊಂಡು ನಾನು ಎಕ್ಸಾಮ್ ಪಾಸ್ ಮಾಡ್ಲೇಬೇಕು ಅನ್ನೋ ಆ ಛಲ ಇದ್ರೆ ಅವ್ರು 100% ನಾವು ಬಹಳಷ್ಟು ಹಿಸ್ಟ್ರಿ ನೋಡ್ಬೋದು. ನಮ್ಮಲ್ಲಿ ಎಷ್ಟೋ ಜನ ಫೇಲ್ ಆದ್ರೂ ಸೇತನು 10 ಸಾರಿ ಫೇಲ್ ಆದ್ರೂ ಸೇತನು ಆಮೇಲೆ ಬರ್ದು ಪಾಸ್ ಆದವ್ರು ನಾನು ನೋಡಿದೀನಿ ಬಹಳಷ್ಟು ಜನ. ಸೊ ಆ ರೀತಿ ನಮ್ಮಲ್ಲಿ ಈಗ ನಾನು ನೋಡಿದೀನಿ ಬಹಳಷ್ಟು ಹುಡುಗರು ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ, ಒಂದೇನೋ ಮಾರ್ಕ್ಸ್ ಕಡಿಮೆ ಬಂದ್ರೆ ತಮ್ಮನ್ನ ತಾವೇ ಶಿಕ್ಷಿಕೊಳ್ತಾರೆ. ಅಂದ್ರೆ ನಾನು ನೋಡಿದ್ದೀನಿ ಬಹಳಷ್ಟು. ನಿಮ್ಗೆ ಗೊತ್ತೇ ಇದೆ, ಈಗಿನ ಮಕ್ಕಳು, ಈಗಿನ ಯುವಕರು ಇದನ್ನ ಯಾವ್ದು ರೀತಿ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ತಕ್ಷಣ ಅದಕ್ಕೇನು ರಿಯಾಕ್ಟ್ ಮಾಡಿ ಮನೆ ಬಿಟ್ಟು ಮುಗಿತು ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳಿ, ಈಗ ನೀವೇ ಸರ್ ಈಗ 4 ಸುತ್ತು ಏನು ಮೆಡಲ್ ಮತ್ತೆ ನಂದು ಈ ಅಚೀವ್ಮೆಂಟ್ ಆಗ್ತೇನೆ ಇರಲಿಲ್ಲ ಮುಂದೆ. ಮತ್ತೆ ನಾನು ಸಹ ಫಸ್ಟ್ ನಾನು 2005 ಅಲ್ಲಿ ನ್ಯಾಷನಲ್ ಗೋಲ್ಡ್ ಮಾಡಿರೋದು. ಬಟ್ ಅದ್ರಗಿಂತ ಹಿಂದೆ ಎಷ್ಟೊಂದು ನಾವು ಕಾಂಪಿಟೇಷನ್ ಆಡಿದೀನಿ. 2002 ಇಂದ ನಾವು ಕಾಂಪಿಟೇಷನ್ ಯಾವ್ದು ಮೆಡಲ್ ಆಗ್ಲಿಲ್ಲ. ಬಟ್ ಪ್ರಾಕ್ಟೀಸ್ ಅಲ್ಲಿ ನಾನು ಒಳ್ಳೆ 76-75 ಮಾಡ್ತಾ ಇದ್ದೆ. ಬಟ್ ಕಾಂಪಿಟೇಷನ್ ಹೋದಾಗ ಅಲ್ಲಿ ಏನೋ ಆಗ್ತಿರ್ಲಿಲ್ಲ. ಬಟ್ ನಾನು ಆಗೋದಿಂದಲೇ ಬಿಟ್ಟಿದ್ದಿದ್ರೆ ಇವತ್ತು ಈ ಅಚೀವ್ಮೆಂಟ್ ಮಾಡಿರ್ಲಿಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ನಾನು ಮಕ್ಕಳಿಗೆ ಹೇಳೋದು ಇಷ್ಟೇ, ನೀವೇನು ಎಫರ್ಟ್ನೆಸ್ ಇದೆಯಲ್ಲ ನೀವು ಹಾಕ್ತಾನೆ ಇರಿ. ಅದು ನಿಮ್ಗೆ ಒಂದಲ್ಲ ಒಂದು ದಿವಸ ನಿಮ್ಮನ್ನ ವಿನ್ ನೀವು ಆಗೇ ಆಗ್ತೀರಾ, ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗೇ ಆಗ್ತೀರಾ. ಇದು ಮಾತ್ರ ಬರ್ದಿಟ್ಕೊಳ್ಳಿ, 100% ಆಗ್ತೀರಾ. ಇದಕ್ಕೆ ನಿಮ್ಮ ಹತ್ರ ನಾನೇ ಎಕ್ಸಾಂಪಲ್ ಇದ್ದೀನಿ. ಎಷ್ಟೋ ಸಲ ನಾನು ಕಾಂಪಿಟೇಷನ್ ನಂದು ಹಾಳಾಗಿದೆ, ಆಮೇಲೆ ಸಹ ನಾನು ವಿನ್ ಆಗಿದ್ದೀನಿ. ಸೊ ಆಮೇಲೆ ನಾನು 2011 ಅಲ್ಲಿ ನನಗೆ ಏಕಲವ್ಯ ಅವಾರ್ಡ್, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ ಏಕಲವ್ಯ ಅವಾರ್ಡ್ ಸಿಕ್ತು. ಮತ್ತೆ 2010 ನನಗೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಸಿಕ್ತು. ಸೊ ಈ ರೀತಿ ಎಲ್ಲ ಅವಾರ್ಡ್ ಸಿಕ್ಕಿ ಮತ್ತೆ ನನ್ನದೊಂದು ಡ್ರೀಮ್ಸ್ ಏನಿತ್ತಲ್ಲ, ನಾನು ಒಲಿಂಪಿಕ್ಸ್ ಅಲ್ಲಿ ಮಾಡಬೇಕು ಮೆಡಲು ಅನ್ನೋ ನಂದು ಡ್ರೀಮ್ಸ್. ಬಟ್ ಅದೇನಾಯ್ತು ಅಂದ್ರೆ 2011 ಆಕ್ಚುಲಿ ನನ್ನ ಶೋಲ್ಡರ್ ಪೇನ್ ಆಗಿದ್ದು ನಿಮ್ಗೆ 2005 ಅಲ್ಲಿ ನನಗೆ ಶೋಲ್ಡರ್ ಪೇನ್ ಆಯ್ತು, ರೈಟ್ ಶೋಲ್ಡರ್. ಸೊ ಅವಾಗ ನಮ್ಗೆ ಈ ಪ್ರಾಪರ್ ಆಗಿ ರಿಹ್ಯಾಬ್ ಆಗಿರ್ಬೋದು ಇದೆಲ್ಲ ಗೊತ್ತಿರ್ಲಿಲ್ಲ. ಮತ್ತೆ ಯಾವ ರೀತಿ ಜಾವ್ಲಿನ್ ಥ್ರೋ ಮಾಡಿದ ನಂತರ ಎಕ್ಸಸೈಸ್, ಅಲ್ಟರ್ನೇಟ್ ಮಸಲ್ ಎಕ್ಸಸೈಸ್ ಇವು ಯಾವ್ದು ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ 2005 ಅಲ್ಲಿ ಇಂಜುರಿ ಆಯ್ತು. ಆಮೇಲೆ 2007 ಇಂದ ನೀವು ನಂಬ್ತಿರೇ ಇಲ್ಲ, ನಾನು ಪ್ರತಿ ವಾರಕ್ಕೆ 2 ಪೇನ್ ಕಿಲ್ಲರ್
ಪೇನ್ ಕಿಲ್ಲರ್ ಯಾವುದೇ ರೀತಿ ಸ್ಟೆರಾಯ್ಡ್ ಅಲ್ಲ, ಡೋಪಿಂಗ್ ಅಲ್ಲಿ ಬರೋದಿಲ್ಲ. ಸೊ 2 ಪೇನ್ ಕಿಲ್ಲರ್ ತಗೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಇಲ್ಲರ ಇನ್ನೂ ಹಾಗೆ ನೋವು ನಾನು ಅಂದ್ರೆ ನಾವು ಯಾವುದೇ ಒಂದು ಕಾಂಪಿಟಿಷನ್ ಗೆ ಹೋದಾಗ ಅಥವಾ ನಾವು ಯಾವುದೇ ಒಂದು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತೀವಿ, ಯಾವುದೇ ಒಂದು ಕಾರ್ಯ ಮಾಡ್ಲಿಕ್ಕೆ ಹೋದಾಗ ನಮಗೆ ಯಾವುದೇ ರೀತಿ ಟೆನ್ಷನ್ ಇರಬಾರ್ದು ಟೆನ್ಷನ್. ಹೌದು ಅಥವಾ ಯಾವುದೇ ರೀತಿ ನಮ್ಗೆ ಕಾಣಬಾರ್ದು ನೋವು. ಸೊ ಅದಕ್ಕೋಸ್ಕರ ನನ್ಗೆ ಆ ನೋವು ಗೊತ್ತಾಗಬಾರ್ದು ಅನ್ನೋಕ್ಕೋಸ್ಕರ ನಾನು ಆ ಪೇನ್ ಕಿಲ್ಲರ್ ತಗೊಂಡು ಮಾಡ್ತಾ ಇದ್ದೆ. ಮತ್ತೆ ಕಾಂಪಿಟಿಷನ್ ಅಲ್ಲೂ 100% ಪೇನ್ ಕಿಲ್ಲರ್ ಯೂಸೇ ಮಾಡ್ತಿದ್ದೆ, ಯಾಕಂದ್ರೆ ನನಗೆ ಆ ಪೇನ್ ಗೊತ್ತಾಗ್ಬಾರ್ದು, ಮತ್ತೆ ಪೇನ್ ಬಹಳ ಇತ್ತು. ಬಟ್ 2011 ವರೆಗೂ ನಾನು ಅದನ್ನ ವಿತ್ ಪೇನ್ ಕಿಲ್ಲರ್ ಅಂತ ಮಾಡಿದೆ. ಬಟ್ 11 ನಂತರ ನನಗೆ ಅದು ಸಾಧ್ಯ ಆಗ್ಲಿಲ್ಲ. ಶೋಲ್ಡರ್ ಸರ್ಜರಿ ಮಾಡಿಸ್ಕೊಂಡೆ. ಯಾಕೆ ಮಾಡಿಸ್ಕೊಂಡೆ ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡ್ಬೇಕು ಅನ್ನೋದು. ಬಟ್ ಆದ್ರೆ ಅದು ಉಲ್ಟಾ ಆಗೋಯ್ತು. ನಾನೇನ್ 2011 ಅಲ್ಲಿ ಸರ್ಜರಿ ಮಾಡಿದೆ. ಆ ಸರ್ಜರಿ ನಂತರ ನಂದು ಮುಂಚೆ ಏನಾಗ್ತಿತ್ತು ಅಂದ್ರೆ ವಾರ್ಮ್ ಅಪ್ ಅಲ್ಲಿ ಶೋಲ್ಡರ್ ಪೇನ್ ಆಗ್ತಾ ಇತ್ತು, ವಾರ್ಮ್ ಅಪ್ ಆದ್ಮೇಲೆ ಶೋಲ್ಡರ್ ಪೇನ್ ಕಡಿಮೆ ಆಗ್ತಾ ಇತ್ತು. ಆಮೇಲೆ ಉಲ್ಟಾ, ವಾರ್ಮ್ ಅಪ್ ಅಲ್ಲಿ ಪೇನ್ ಆಗ್ತಿರ್ಲಿಲ್ಲ, ವಾರ್ಮ್ ಅಪ್ ಆದ್ಮೇಲೆ ಹೆಚ್ಚು ಪೇನ್ ಆಗ್ತಿರೋದು. ಸೊ ಅದಕ್ಕೆ ನಾನು ಅನ್ಕೊಂಡೆ ಇವಾಗ ಶೋಲ್ಡರ್ ಇದೇನಿದೆ ಕಷ್ಟ ಮತ್ತೆ ಅಂತ ಹೇಳಿ ನಾನು ಸರ್ಜರಿ ಮಾಡಿಸ್ಕೊಂಡು ನಂತರ ಸರ್ಜರಿ ನಂತರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇದು ನಾನು ಒಂದು ಗುರುವಾಗಿ ಮಾಡ್ಬೇಕಂತ ಇಚ್ಛೆ ಪಟ್ಟೆ.